ಮಲೆಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳ ಹತ್ಯೆ ಕೇಸ್ 3 ಆರೋಪಿಗಳಿಗೆ 3 ದಿನ ಅರಣ್ಯಾಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶವನ್ನು ನೀಡಲಾಗಿದೆ. 3 ದಿನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶೆ ಎಂ ಕಾವ್ಯಶ್ರೀ ಆದೇಶವನ್ನು ಹೊರಡಿಸಿರೋದು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಕೊಳ್ಳೇಗಾಲ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಆರೋಪಿಗಳಾದ ಮಾದರಾಜು, ನಾಗರಾಜ್, ಕೋನಪ್ಪ ಕಸ್ಟಡಿಗೆ ಇದೀಗ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ತನಿಖೆ ಆಗಬೇಕಾಗುತ್ತೆ ಸಂಪೂರ್ಣವಾಗಿ. ಅವರು ಒಪ್ಕೊಂಡಿದ್ದಾರೆ. ಈಗಲೇ ತನಿಖೆ ಸಂದರ್ಭದಲ್ಲೇ ಹೌದು ನಾವೇ ವಿಷಪ್ರಾಶನ ಮಾಡಿರುವಂಥದ್ದು, ನಮ್ಮ ಹಸುವನ್ನು ಈ ಹುಲಿ ಕೊಂದಿತ್ತು, ಹಾಗಾಗಿ ನಮಗೆ ಸಿಟ್ಟು ಬಂದಿತ್ತು, ಹೇಗಾದರೂ ಮಾಡಿ ಹುಲಿನೇ ಸಾಯಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ವಿ. ಅರ್ಧ ಹಸುವಿನ ದೇಹ ಇತ್ತಲ್ಲ, ಅದಕ್ಕೆ ನಾವು ಈ ಕೀಟನಾಶಕ ಔಷಧಿಯನ್ನು ಸಿಂಪಡಿಸಿದ್ವಿ ಅನ್ನೋದನ್ನು ಹೇಳ್ಕೊಂಡಿದ್ದಾರಂತೆ. ತನಿಖೆಯಲ್ಲಿ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಇದು ಕಂಪ್ಲೀಟ್ ಆಗಿ ತನಿಖೆ ಆಗಬೇಕಾಗತ್ತೆ. ಇಷ್ಟು ಧೈರ್ಯ ಹೇಗೆ ಬಂತು? ಈ ಯೋಚನೆ ಇದೇ ಮೊದಲ ಬಾರಿ ಬಂದಿದ್ದ, ಈ ಹಿಂದೆ ಮಾಡಿದ್ರ, ಇವ್ರ ಜೊತೆಗೆ ಬೇರೆ ಯಾರಾದರೂ ಇದ್ರ, ಏನು ಗೆತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ತನಿಖೆ ಆಗಬೇಕಾಗತ್ತೆ. ಹಾಗಾಗಿ ಇದೀಗ 3 ದಿನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶೆ ಎಂ ಕಾವ್ಯಶ್ರೀ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಅದಾದ ನಂತರ ಈ ತನಿಖೆಯಲ್ಲಿ ಇನ್ನೂ ಏನಾದರೂ ಸ್ಫೋಟಕ ವಿಚಾರಗಳು ಲಭ್ಯವಾಗತ್ತಾ, ಆ ಭಾಗದಲ್ಲಿ ಈ ಥರ ಕೇಸಸ್ ಇದೆ ಮೊದಲ ಬಾರಿ ನಡೆದಿರೋದಾ ಅಥವಾ ಈ ಹಿಂದೆನೂ ನಡೆದಿದೆಯಾ, ಆ ಥರದ್ದು ಪ್ರಯತ್ನಗಳು ಆಗಿದೆಯಾ, ಇವ್ರ ಉದ್ದೇಶ ಕೇವಲ ಅದು ಮಾತ್ರ ಆಗಿತ್ತಾ, ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ.